ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕುಯಿಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರಕ್ಕೆ ಉಮೇಶ್ ಮರೆಗೊಂಡ ಪಾರ್ಥಿವ ಶರೀರ ಆಗಮನ. ಜಮ್ಮು ಕಾಶ್ಮೀರ ನಗರದಲ್ಲಿ ಸೇನಾ ವಾಹನ ಪಲ್ಟಿಯಾಗಿ ಹುತಾತ್ಮಗೊಂಡ ಉಮೇಶ್ ಮರೆಗೊಂಡ ಮಹಾಲಿಂಗಪುರ. ಉಮೇಶ್ ಯೋಧನ ಪಾರ್ಥಿವ ಶರೀರ ಬಂದು ತಲುಪಿದೆ. ಉಮೇಶ್ ಮರೆಗೊಂಡ ಅವರ ಮನೆಯ ಮುಂದೆ ಪಾರ್ಥಿವ ಶರೀರದ ದರ್ಶನವನ್ನು ಕಲ್ಪಿಸಲಾಗಿದೆ. ಹುತಾತ್ಮ ಯೋಧ ಉಮೇಶ್ ಪಾರ್ಥಿವ ಶರೀರ ನೋಡಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ವಲ್ಪ ಮಹಾಲಿಂಗಪುರದಲ್ಲಿ ವೀರ ಯೋಧ ಉಮೇಶ್ ಮರೆಗೊಂಡವರ ನಿಧನ ಮೊನ್ನೆಯ ದಿನ ಆಗಿದ್ದು, ಈಗಾಗಲೇ ಈ ಮಹಾಲಿಂಗಪುರಕ್ಕೆ ಬರ್ತಾಯಿದ್ದು ಇಲ್ಲಿ ಸಾಕಷ್ಟು ಜನ, ಊರಿನ ಸಮಸ್ತ ಜನರು ಕೂಡ ಈ ಒಂದು ದುರ್ಘಟನೆಯನ್ನು ನೆನೆಸ್ಕೊಂಡು ಸಾಕಷ್ಟು ದುಃಖ ತಪ್ತರಾಗ್ಯಾರ. ಇಲ್ಲಿ ಊರಿನ ಸಮಸ್ತ ಜನರು ಕೂಡ ಸಾಕಷ್ಟು ದುಃಖ ತಪ್ತರಾಗ್ಯಾರ. ಅವರು ಸೇವೆಯಲ್ಲಿ ತೊಡಗಿಕೊಂಡು 6 ವರ್ಷ 6 ತಿಂಗಳಾಯಿತು. ಮದುವೆಯಾಗಿ 3 ವರ್ಷ ಆಯಿತು. ಈಗ ಈ ಒಂದು ದುರ್ಮರಣ ಅವ್ರ ಮನೆಯವರಿಗಿರ್ಬೋದು, ಆಮೇಲೆ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಕೂಡ ಭಾಳಷ್ಟು ದುಃಖವನ್ನು ತಂದೈತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೂಡ ರಾಜ್ಯದ ಜನಸಾಮಾನ್ಯರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೂಡ ಶಾಂತಿಯನ್ನು ಕೋರ್ತೇವೆ. ಇನ್ನು ಮಹಾಲಿಂಗಪುರ ನಗರದಲ್ಲಿ ಮೌನದ ಛಾಯೆ ಆವರಿಸಿದ್ದು, ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.